ಸೊ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಪ್ಯಾಸಿವ್ ವಾಯ್ಸ್ ಹೇಗಿರುತ್ತೆ? ಸೊ ಇದೇ ರಾಜ್ ಅನ್ನೋದೇ ಮೊದಲು ರಾಜ್ ಕಿಕ್ಸ್ ಅಂತ ಮಾಡಿದ್ವಿ, ರಾಜ್ ಕಿಕ್ಡ್ ಅಂತ ಮಾಡಿದ್ವಿ ಸಿಂಪಲಲ್ಲಿ. ಆಮೇಲೆ ರಾಜ್ ಈಸ್ ಕಿಕ್ಕಿಂಗ್ ದ ಆ್ಯಸ್ ಮಾಡಿದ್ವಿ. ಈಗ ರಾಜ್ ಹ್ಯಾಸ್ ಕಿಕ್ಡ್ ದ ಆ್ಯಸ್ ಅಂದರೆ ರಾಜ್ ಕತ್ತೆಗೆ ಹೊಡೆದಿದ್ದಾನೆ ಅಂತ. ಅದರ ಪ್ಯಾಸಿವ್ ವಾಯ್ಸ್ ರಾಜ್ ಹ್ಯಾಸ್ ಬೀನ್ ಕಿಕ್ಡ್ ಬೈ ದ ಆ್ಯಸ್ ಅಂದರೆ ಈ ರಾಜ್ ಇಲ್ಲಿ ಕೆಲಸ ಮಾಡಿದ್ರೆ ಮೊದಲನೇ ಸೆಂಟೆನ್ಸಲ್ಲಿ, ಎರಡನೇ ಸೆಂಟೆನ್ಸಲ್ಲಿ ಕತ್ತೆ ಕೆಲಸ ಮಾಡಿದೆ ಅಂದರೆ ರಾಜಕ್ಕೆ ಹೊಡೆತ ಬಿದ್ದಿದೆ. ಮೊದಲನೇ ಸೆಂಟೆನ್ಸಲ್ಲಿ ರಾಜ್ ಹೊಡೆದಿದ್ದಾನೆ, ಎರಡನೇ ಸೆಂಟೆನ್ಸಲ್ಲಿ ಕತ್ತೆ ಹೊಡೆದಿದೆ. ಆದರೆ ಕತ್ತೆಯಿಂದ ಹೊಡೆತ ತಿಂದಿದ್ದಾನೆ ಅಂತ ಮೊದಲನೇ ಒಂದು ಕಾನ್ಸೆಪ್ಟ್ ಇದು. ಇದಕ್ಕೆ ನಾವು ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಇಲ್ಲಿ ಮೊದಲನೇದೇನು? ರಾಜ್ ಹ್ಯಾಸ್ ಕಿಕ್ಡ್, ರಾಜ್ ಹ್ಯಾಸ್ ಬೀನ್ ಕಿಕ್ಡ್. ನೋಟಿಸ್ ದ ಡಿಫರೆನ್ಸ್. ಎರಡನೇ ಎಕ್ಸಾಂಪಲ್ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್, ಐ ಹ್ಯಾವ್ ಟೋಲ್ಡ್, ಐ ಹ್ಯಾವ್ ಬೀನ್ ಟೋಲ್ಡ್. ಐ ಹ್ಯಾವ್ ಟೋಲ್ಡ್ ಅಂದರೆ ನಾನೇನೋ ಹೇಳಿದ್ದೀನಿ ಅಂತ. ಐ ಹ್ಯಾವ್ ಟೋಲ್ಡ್ ಯು ಎ ಸ್ಟೋರಿ, ಐ ಹ್ಯಾವ್ ಟೋಲ್ಡ್ ಯು ಅ ನ್ಯೂಸ್ ಅಂತ. ಐ ಹ್ಯಾವ್ ಬೀನ್ ಟೋಲ್ಡ್ ಅಂದರೆ ನನಗೆ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ನನಗೆ ಹೇಳಿದ್ದಾರೆ, ನನಗೆ ಹೇಳಿರೋದು ಇಂಪಾರ್ಟೆಂಟ್. ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ಆಕ್ಟಿವ್ ವಾಯ್ಸಲ್ಲಿ ದ ಡಾಕ್ಟರ್ ಹ್ಯಾಸ್ ರಿಟನ್ ಅ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಹ್ಯಾಸ್ ರಿಟನ್ ಅ ಪ್ರಿಸ್ಕ್ರಿಪ್ಷನ್. ಇಲ್ಲಿ ಡಾಕ್ಟರ್ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ಪ್ಯಾಸಿವ್ ಅಲ್ಲಿ ದ ಪ್ರಿಸ್ಕ್ರಿಪ್ಷನ್ ಹ್ಯಾಸ್ ಬೀನ್ ರಿಟನ್ ಅಂದರೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ. ಆಕ್ಟಿವ್ ವಾಯ್ಸಲ್ಲಿ ಡಾಕ್ಟರ್ ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಪ್ಯಾಸಿವ್ ವಾಯ್ಸಲ್ಲಿ ಆ್ಯಕ್ಷನ್ ಏನು ನಡೆದಿದೆ ಅನ್ನೋದು. ಈಗ ನಾವು ಫೋಕಸ್ ಮಾಡ್ತಿರೋದು ಪರ್ಫೆಕ್ಟ್ ಟೆನ್ಸ್ ಬಗ್ಗೆ. ಇನ್ನೊಂದು ಅಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋಗೋಣ. ಇದು ನಮ್ಮ 1 to 20 ಸೆಂಟೆನ್ಸಲ್ಲಿ ಬರುವಂತಹ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಐ ಹ್ಯಾವ್ ಓಪನ್ ದ ಡೋರ್, ನಾನು ಬಾಗಿಲನ್ನ ತೆಗೆದಿದ್ದೀನಿ. ದ ಡೋರ್ ಹ್ಯಾಸ್ ಬೀನ್ ಓಪನ್ಡ್ ಅಂದರೆ ಬಾಗಿಲು ತೆರೆಯಲ್ಪಟ್ಟಿದೆ, ಬಹಳ ಹೊತ್ತಾಯಿತು, ತೆಗೆದಿದ್ದೀನಿ ಅನ್ನೋದು ಹೇಗೆ ಇಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ದೀವೋ, ಇಲ್ಲಿ ಕೆಲಸ ಏನಾಗಿದೆ, ದ ಡೋರ್ ಹ್ಯಾಸ್ ಬೀನ್ ಓಪನ್ಡ್ ಬೈ ಮೀ. ಅದನ್ನೇ ಪಾಸ್ಟ್ ಟೆನ್ಸಲ್ಲಿ ಹೇಳಿದ್ರೆ ಐ ಹ್ಯಾಡ್ ಓಪನ್ಡ್ ದ ಡೋರ್, ಇದು ಆಕ್ಟಿವ್ ವಾಯ್ಸು. ದ ಡೋರ್ ಹ್ಯಾಡ್ ಬೀನ್ ಓಪನ್, ಇಲ್ಲಿ ಹ್ಯಾಸ್ ಬೀನ್ ಇದ್ರೆ ಇಲ್ಲಿ ಹ್ಯಾಡ್ ಬೀನ್ ಇದೆ. ಕಲರ್ ಚೇಂಜಲ್ಲೂ ನೋಡ್ಬೋದು ನೀವು. ಹ್ಯಾಸ್, ಹ್ಯಾವ್, ಹ್ಯಾಡ್ ಡಿಫ್ರೆನ್ಸ್ನ ಗಮನಿಸಬೇಕು. ಆಮೇಲೆ ಐ ಮತ್ತು ಡೋರ್ ಹೇಗೆ ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಕೊನೆಯಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಡೋರ್ ಇದ್ದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಡೋರ್ ಮೊದಲೇ ಇರುತ್ತೆ. ಫ್ಯೂಚರ್ನಲ್ಲಿ ಐ ವಿಲ್ ಹ್ಯಾವ್ ಓಪನ್ ದ ಡೋರ್ ಅಂದರೆ ಬಾಗಿಲು ತೆಗೆದಿರ್ತೀನಿ, ನಾನು ಆಮೇಲೆ ತೆಗೆದಿರ್ತೀನಿ. ಈಗ ಓಪನ್ ಇಲ್ಲ, ಆಮೇಲೆ ಓಪನ್ ಆಗಿರುತ್ತೆ. ದ ಡೋರ್ ವಿಲ್ ಹ್ಯಾವ್ ಬೀನ್ ಓಪನ್ಡ್ ಬೈ ಮೀ, ದ ಡೋರ್ ವಿಲ್ ಹ್ಯಾವ್ ಬೀನ್, ಬಾಗಿಲು ತೆರೆದಿರುತ್ತೆ, ನಾನು ತೆರೆದಿರ್ತೀನಿ, ಬಾಗಿಲು ತೆರೆದಿರುತ್ತೆ. ನೋಟಿಸ್ ದ ಡಿಫರೆನ್ಸ್. ಇದು ನಾವು ಗಮನಿಸ್ತಾ ಇದ್ದೀವಿ ಪ್ಯಾಸಿವ್ನಲ್ಲಿ ಹೇಗೆ ಒಂದು ವರ್ಡ್ ಜಾಸ್ತಿ ಆಗುತ್ತೆ. ಒಂದು ವರ್ಬ್ ಇದ್ದರೆ 2 ವರ್ಬ್ ಆಗುತ್ತೆ ಪ್ಯಾಸಿವ್ನಲ್ಲಿ. ಇಲ್ಲಿ ಆಕ್ಟಿವ್ ವಾಯ್ಸ್ನಲ್ಲಿ ಸಿಂಪಲಲ್ಲಿ ಒಂದೇ ಒಂದಿದೆ, ಹಿ ಸರ್ವ್ಸ್ ಹಾಟ್ ಟೀ ಅಂತ. ಹಾಟ್ ಟೀ ಈಸ್ ಸರ್ವ್ಡ್. ನೋಡಿ, ಇದು ಇಂಪಾರ್ಟೆಂಟ್. ಈಸ್ ಅನ್ನೋದೇ ಬಿ ವರ್ಬು. ಇಲ್ಲಿ V+1 ಇರುತ್ತೆ ಅಂದರೆ 2 ವರ್ಬ್ ಇರುತ್ತೆ. ವಿ ಅನ್ನೋದು ಒಂದು ವರ್ಬು, +1 ಇನ್ನೊಂದು ವರ್ಬು. ಹಾಗೆ ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇದು, ಹಿ ಈಸ್ ಸರ್ವಿಂಗ್ ಹಾಟ್ ಟೀ. ಎಕ್ಸಾಂಪಲ್ ಒಂದೇನೆ. V+1 ಆಗಲೇ ಇದೆ, ಅವಾಗೇನಾಗುತ್ತೆ V+1+1 ಅಂದರೆ 3 ವರ್ಬ್ ಆಗುತ್ತೆ. ಈಸ್ ಅನ್ನೋದು ಒಂದು ವರ್ಬು, ಬೀಯಿಂಗ್ ಅನ್ನೋದು ಒಂದು ವರ್ಬು, ಸರ್ವ್ಡ್ ಅನ್ನೋದು ಇನ್ನೊಂದು ವರ್ಬು, 3 ವರ್ಬ್ ಆಗುತ್ತೆ. ಇಲ್ಲಿ ಈಸ್ ಸರ್ವಿಂಗ್ 2 ಇರುತ್ತೆ. ಇದು ಕಂಟಿನ್ಯೂಸ್ ಟೆನ್ಸು. ಈಗ ನಾವು ಪರ್ಫೆಕ್ಟ್ ಟೆನ್ಸ್ನ ಗಮನಿಸೋಣ, ಯಾಕಂದರೆ ಈ ವಿಡಿಯೋ ಪರ್ಫೆಕ್ಟ್ ಟೆನ್ಸ್ಗೋಸ್ಕರನೇ ಫೋಕಸ್ ಆಗಿರೋದು. ಹಿ ಹ್ಯಾಸ್ ಸರ್ವ್ಡ್ ಅಂದರೆ ಕೊಟ್ಟಿದ್ದಾನೆ, ಹಾಟ್ ಟೀನ ಕೊಟ್ಟಿದ್ದಾನೆ. V+1 ಆಗಲೇ ಇದೆ, ಸೊ V+1+1 ಆಗುತ್ತೆ ಈಗ. ಸೊ ಹಾಟ್ ಟೀ ಹ್ಯಾಸ್ ಬೀನ್ ಸರ್ವ್ಡ್. ನೋಡಿ, ಮೊದಲನೇದರಲ್ಲಿ ಸಿಂಪಲ್ ಸೆಂಟೆನ್ಸಲ್ಲಿ ಈಸ್ ಇದೆ, ಕಂಟಿನ್ಯೂಸ್ನಲ್ಲಿ ಈಸ್ ಬೀಯಿಂಗ್ ಇದೆ, ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹ್ಯಾಸ್ ಬೀನ್ ಇದೆ. ಇದನ್ನು ನಾವು ಗಮನಿಸಬೇಕು. ಇಷ್ಟೇ ಇರೋದು ಬೇಸಿಕ್ ಸೆಂಟೆನ್ಸ್ನ. ನಾವು 20 ಸೆಂಟೆನ್ಸ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ 50% ಆಫ್ ಇಂಗ್ಲೀಷ್ ನಾವು ಕಾನ್ಫಿಡೆಂಟಾಗಿ ಮಾತಾಡ್ಬೋದು. ಈಗ ಇದು ಇನ್ನೊಂಥರ ವಿಶೇಷವಾಗಿರ್ತಕ್ಕಂಥದ್ದು. ಹಿ ವಿಲ್ ಹ್ಯಾವ್ ಸರ್ವ್ಡ್ ಹಾಟ್ ಟೀ. V+1+1 ಆಲ್ರೆಡಿ ಇದೆ, ಇದು ಜಾಸ್ತಿ ಇರುವಂತಹ ವರ್ಬ್ ಆಗಲೇ 3 ಇದೆ. 3 ಇದ್ದರೆ ಇಲ್ಲಿ 4 ಆಗುತ್ತೆ. V+1+1+1 ಆಗಿದೆ. ಹಾಟ್ ಟೀ ವಿಲ್ ಹ್ಯಾವ್ ಬೀನ್ ಸರ್ವ್ಡ್ ಅಂದರೆ ಬಿಸಿ ಬಿಸಿಯಾದ ಟೀನ ಕೊಟ್ಟಿರ್ತೀವಿ ಮುಂದೆ. ಈಗ ಅಲ್ಲ, ಮುಂದೆ ಕೊಟ್ಟಿರ್ತೀವಿ. ಫ್ಯೂಚರ್ ಬಗ್ಗೆ ಹೇಳಿದ್ದೀವಿ. ಸೊ ಇಲ್ಲಿ ನಾವು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ನು ಗಮನಿಸ್ತೀವಿ. ಹಾಗೆಯೇ ಪ್ರೆಸೆಂಟ್ ಸಿಂಪಲ್, ಕಂಟಿನ್ಯೂಸ್, ಪರ್ಫೆಕ್ಟ್ ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಯಾವಾಗಲೂ ಪ್ಯಾಸಿವ್ ವಾಯ್ಸ್ನಲ್ಲಿ ಆಕ್ಟಿವ್ ವಾಯ್ಸ್ಗಿನ್ನ 1 ಜಾಸ್ತಿ ಆಗಿರುತ್ತೆ. 1 ಇದ್ದರೆ 2 ಆಗುತ್ತೆ, 2 ಇದ್ದರೆ 3 ಆಗುತ್ತೆ, 3 ಇದ್ದರೆ 4 ಆಗುತ್ತೆ. ಇದನ್ನು ನಾವು ಹೇಳೋಕ್ಕೋಸ್ಕರನೇ ಈ ಸ್ಲೈಡ್ ಉಪಯೋಗಿಸ್ತೀವಿ.
ಶಿ ಹ್ಯಾಸ್ ಬೇಕ್ಡ್ ಎ ಕೇಕ್. ಇದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಆಗಿ ಸಿಂಪಲ್ ಕಂಟಿನ್ಯೂಸ್ ಪರ್ಫೆಕ್ಟ್ ಅಲ್ಲಿ ಬಂದಿದೆ. ಈಗ ಪರ್ಫೆಕ್ಟನ್ನು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ದ ಕೇಕ್ ಹ್ಯಾಸ್ ಬೀನ್ ಬೇಕ್ಡ್. ನೋಡಿ ಇಲ್ಲಿ ಬೀನ್ ಅನ್ನೋದನ್ನು ಯಾಕೆ ಯೂಸ್ ಮಾಡಿದ್ದೀವಿ ಅಂತ ಗಮನಿಸಿ. ಆ್ಯಕ್ಷನ್ ದಟ್ ಹ್ಯಾಪನ್ಡ್ ಅಟ್ ಅನ್ಸ್ಪೆಸಿಫೈಡ್ ಟೈಮ್ ಬಿಫೋರ್ ನಾವು. ಯಾವಾಗಲೂ ಶಿ ಹ್ಯಾಸ್ ಬೇಕ್ಡ್ ಎ ಕೇಕ್ ಅಂದರೆ ಕೇಕ್ ಆಗಿದೆ. ಯಾವಾಗಾಯಿತು ಗೊತ್ತಿಲ್ಲ, ಆಗಿದೆ ಅಷ್ಟೇ, ಕೆಲಸ ಆಗಿದೆ. ಹ್ಯಾವ್ ಯು ಚೀಟೆಡ್ ಅಂತಂದರೆ ಇದು ಆಕ್ಟಿವ್ ವಾಯ್ಸ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಆದರೆ ಅಲ್ಲೊಂದು ಗ್ಯಾಪ್ ಇದೆ. ಆ ಬ್ಲ್ಯಾಂಕಲ್ಲಿ ಬಿ ಬರಬೇಕು, ಆದರೆ ಬಿ ಬರಲ್ಲ. ಬಿನ ಇನ್ನೊಂದು ಫಾರ್ಮ್ ಬರುತ್ತೆ, ಅದಕ್ಕೆ ಬೀನ್ ಅಂತ ಕರಿತೀವಿ. ಹ್ಯಾವ್ ಯು ಬೀನ್ ಚೀಟೆಡ್ ಅಂದರೆ ನಿನಗೆ ಯಾವಾಗಲಾದರೂ ಮೋಸ ಆಗಿದೆಯಾ. ಹ್ಯಾವ್ ಯು ಬೀನ್ ಚೀಟೆಡ್ ಬೈ ಸಂಬಡಿ. ಹಿ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಅಂದರೆ V3ನೇ ಬಳಸಬೇಕು. ಇಲ್ಲಾಗಲೇ ಬೀನ್ ಕೊಟ್ಬಿಟ್ಟಿರೋದ್ರಿಂದ ಇಲ್ಲಿ ಚೀಟೆಡ್ ಅಥವಾ ಅಕ್ಯೂಸ್ಡ್ ಏನಿದೆ ಅದು V3 ಫಾರ್ಮ್ನೇ ನಾವು ಯೂಸ್ ಮಾಡಬೇಕು. ಹಿ ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ಥೆಫ್ಟ್ ಅಂದರೆ ಅವನ ಮೇಲೆ ಕಳ್ಳತನದ ಆರೋಪ ಬಂದಿದೆ ಅಂತ. ಡ್ಯಾಶ್ ಹಿ ಬೀನ್ ಇನ್ಫಾರ್ಮ್ಡ್. ಹ್ಯಾವ್ ವರ್ಬ್ನ ಯೂಸ್ ಮಾಡಬೇಕು, ಆದರೆ ಹ್ಯಾವ್ ಹಾಕೋಕ್ಕಾಗಲ್ಲ. ಹಿ ಇರೋದ್ರಿಂದ ಹ್ಯಾಸ್ ಯೂಸ್ ಮಾಡಿದ್ದೀವಿ. ಹ್ಯಾಸ್ ಹಿ ಬೀನ್ ಇನ್ಫಾರ್ಮ್ಡ್ ಅಂದರೆ ಅವನಿಗೆ ವಿಷಯ ತಿಳಿಸಲ್ಪಟ್ಟಿದೆಯಾ. ರಾಜ್ ವುಡ್ ಹ್ಯಾಸ್ ಇದೆ. ರಾಜ್ ವುಡ್ ಬಂದಮೇಲೆ ವಿಲ್, ವುಡ್, ಶಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್ ಏನೇ ಬಂದರೂ ಇದಾದಮೇಲೆ ಹ್ಯಾಸ್ ಯೂಸ್ ಮಾಡೋಂಗಿಲ್ಲ. ಹ್ಯಾಸ್ನ ಇನ್ನೊಂದು ಫಾರ್ಮು ಹ್ಯಾವ್ ಯೂಸ್ ಮಾಡಬೇಕು. ರಾಜ್ ವುಡ್ ಹ್ಯಾವ್ ಬೀನ್ ಹೆಲ್ಪ್ ಬೈ ಮೀ ಅಂದರೆ ರಾಜ್ಗೆ ಹೆಲ್ಪ್ ಮಾಡಬಹುದಾಗಿತ್ತು, ಅವನಿಗೆ ಹೆಲ್ಪ್ ಸಿಗಬಹುದಿತ್ತು. ಮೆನಿ ಲ್ಯಾಂಗ್ವೇಜಸ್ ಹ್ಯಾವ್ ಬೀನ್ ಸ್ಪೀಕ್ ಅಂತ ಇದೆ. ನಾವು V3 ಫಾರ್ಮ್ನ ಯೂಸ್ ಮಾಡಬೇಕು, ಹಾಗಾಗಿ ಸ್ಪೀಕ್ ಅನ್ನುವಂಥದ್ದು ಚೇಂಜ್ ಆಗುತ್ತೆ. ಮೆನಿ ಲ್ಯಾಂಗ್ವೇಜಸ್ ಹ್ಯಾವ್ ಬೀನ್ ಸ್ಪೋಕನ್. ಸೊ V3 ಗಮನಿಸಬೇಕು. ಪರ್ಫೆಕ್ಟ್ ಟೆನ್ಸ್ನಲ್ಲಿ V3 ತುಂಬ ಉಪಯೋಗಕ್ಕೆ ಬರುತ್ತೆ. ಶಿ ಹ್ಯಾಡ್ ಬೇಕ್ಡ್ ಎ ಕೇಕ್. ಇದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟು ಮತ್ತು ಎಕ್ಸಾಂಪಲ್ ನಮ್ಮದು. ಶಿ ಹ್ಯಾಡ್ ಬೇಕ್ಡ್ ಎ ಕೇಕ್ ಪಾಸ್ಟ್ ಟೆನ್ಸ್ನಲ್ಲಿದೆ. ಬಿಫೋರ್ ಶಿ ಮೇಡ್ ಟೀ. ಮೊದಲು ಅವಳು ಕೇಕ್ ಮಾಡಿದ್ಲು, ಆಮೇಲೆ ಟೀ ಮಾಡಿದ್ಲು. ದ ಕೇಕ್ ಹ್ಯಾಡ್ ಬೀನ್ ಬೇಕ್ಡ್ ಬಿಫೋರ್ ದ ಟೀ ವಾಸ್ ಮೇಡ್. ದ ಆ್ಯಕ್ಷನ್ ದಟ್ ಹ್ಯಾಪನ್ ಬಿಫೋರ್ ಅನದರ್ ಆ್ಯಕ್ಷನ್. ಎರಡು ಆ್ಯಕ್ಷನ್ ಇದೆ ಇಲ್ಲಿ. ಒಂದು ಕೇಕ್ ಮಾಡಿದ್ದು, ಇನ್ನೊಂದು ಟೀ ಮಾಡಿದ್ದು. ಫಸ್ಟ್ ಯಾವ್ದು ಮಾಡಿದ್ಲು, ಆಮೇಲೆ ಯಾವ್ದು ಮಾಡಿದ್ಲು ಅಂತ ಹೇಳೋಕ್ಕೆ ಒಂದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀವಿ, ಇನ್ನೊಂದನ್ನು ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀವಿ. ಎರಡನ್ನೂ ಪಾಸ್ಟ್ ಟೆನ್ಸಲ್ಲಿ ಹೇಳಬಾರ್ದು ಅಥವಾ ಎರಡನ್ನೂ ಪಾಸ್ಟ್ ಪರ್ಫೆಕ್ಟಲ್ಲಿ ಹೇಳಬಾರ್ದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಪ್ಯಾಸಿವ್ ವಾಯ್ಸ್ ಆಲ್ಸೋ. ಹ್ಯಾಡ್ ಯು ಬೀನ್ ಸರ್ಪ್ರೈಸ್ಡ್. ಇಲ್ಲಿ IUV ಇದೆ, ಹಿ ಶೀಟ್ ಏನು ಬೇಕಾದ್ರೂ ಹಾಕ್ಬೋದು. ಇದೇನು ದೊಡ್ಡ ಎಕ್ಸಾಂಪಲ್ ಅಲ್ಲ, ಯಾಕಂದರೆ ಇಲ್ಲಿ ಯು ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಏನಿಲ್ಲ. ಹ್ಯಾಡ್ ಯು ಬೀನ್ ಸರ್ಪ್ರೈಸ್ಡ್, ಹ್ಯಾಡ್ ಶಿ ಬೀನ್ ಸರ್ಪ್ರೈಸ್ಡ್, ಹ್ಯಾಡ್ ಹಿ ಬೀನ್ ಸರ್ಪ್ರೈಸ್ಡ್, ಹ್ಯಾಡ್ ಐ ಬೀನ್ ಸರ್ಪ್ರೈಸ್ಡ್. ಇದು ನಮಗೆ ನಾವೇ ಕ್ವಶನ್ ಮಾಡ್ಕೊಳ್ಳೋಂಥದ್ದು. IUV ಇದೆ, ಹಿ ಶೀಟ್ ಯಾವ್ದು ಬೇಕಾದ್ರೂ ಹಾಕ್ಬೋದು. ದೀಸ್ ರೂಮ್ಸ್ ಹ್ಯಾಡ್ ಡ್ಯಾಶ್ ಕ್ಲೀನ್ಡ್. ಬಿ ಇದೆ, ಸೊ ನಿಮಗೆ ಗೊತ್ತು ಇಲ್ಲಿ ಬೀನ್ ಬರುತ್ತೆ ಅಂತ. ಸೊ ದೀಸ್ ರೂಮ್ಸ್ ಹ್ಯಾಡ್ ಬೀನ್ ಕ್ಲೀನ್ಡ್. ಈ ರೂಮ್ಗಳನ್ನು ಸ್ವಚ್ಛ ಮಾಡಲಾಗಿತ್ತು. ನೋಡಿದ್ವಿ. ಈಗ ಪಾಸ್ಟ್ ಟೆನ್ಸ್ನ ಪಾಸ್ಟ್ ಪರ್ಫೆಕ್ಟ್ನೇ ಇನ್ನೊಂದು ಸ್ವಲ್ಪ ನೋಡೋಣ. ದ ಬ್ರಿಡ್ಜ್ ಹ್ಯಾಡ್ ಬೀನ್ ರೆನ್ಯೂಡ್. ಫುಟ್ಬಾಲ್ ಹ್ಯಾಡ್ ಬೀನ್ ಪ್ಲೇಡ್ ಇನ್ ದ ಫೀಲ್ಡ್. ಮೈ ಬ್ರದರ್ ಹ್ಯಾಡ್ ಬೀನ್ ಬಿಟನ್. ಬೈಟ್ ಇದೆ, ಇಲ್ಲಿ ಬಿಟನ್ ಆಗಬೇಕಂದ್ರೆ ಎಲ್ಲವೂ V3 ಯೂಸ್ ಮಾಡಬೇಕು ನಾವು. ಅದಕ್ಕೋಸ್ಕರ ಹೇಳಿರ್ತಕ್ಕಂಥ ಒಂದು ಸ್ಲೈಡ್ ಇದು. ಮೈ ಬ್ರದರ್ ಹ್ಯಾಡ್ ಬೀನ್ ಬಿಟನ್. ನಾಯಿಯಿಂದ ಕಚ್ಚಲ್ಪಟ್ಟಿದ್ದ ಅಂತ. ಫುಟ್ಬಾಲ್ ಹ್ಯಾಡ್ ಬೀನ್ ಪ್ಲೇಡ್ ಅಂತಂದರೆ ಇಲ್ಲಿ ಫುಟ್ಬಾಲ್ ಆಟ ಆಡಿದ್ರು ಅನ್ನೋ ಅರ್ಥ. ದ ಬ್ರಿಡ್ಜ್ ಹ್ಯಾಡ್ ಬೀನ್ ರೆನ್ಯೂಡ್ ಅಂದರೆ ಆಗಲೇ ಆಗೋಗಿದೆ. ಇಲ್ಲೆಲ್ಲವೂ ಆಗಲೇ ಆಗೋಗಿರುವಂಥ ಕೆಲಸಗಳಿವು. ಫ್ಯೂಚರ್ ಪರ್ಫೆಕ್ಟ್ ನೋಡೋಣ. ಶೀಲ್ ಹ್ಯಾವ್ ಬೇಕ್ಡ್ ಎ ಕೇಕ್ ಅಂದರೆ ಈಗ ಮಾಡಿಲ್ಲ, ಮುಂದೆ ಯಾವಾಗಲೂ ಮಾಡಿರ್ತಾಳೆ. ಶೀಲ್ ಹ್ಯಾವ್ ಬೇಕ್ಡ್ ಎ ಕೇಕ್. ದ ಕೇಕ್ ಇಲ್ಲಿ ಎ ಕೇಕ್ ಆಗಿದೆ, ಇಲ್ಲಿ ದ ಕೇಕ್ ಯಾಕೆ ಅಂದರೆ ಕೇಕ್ ಅನ್ನೋದು ಪರ್ಫೆಕ್ಟ್ ಆದಮೇಲೆ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ದ ಕೇಕ್ ವಿಲ್ ಹ್ಯಾವ್ ಬೀನ್ ಬೇಕ್ಡ್. ದ ಆ್ಯಕ್ಷನ್ ವಿಚ್ ವಿಲ್ ಬಿಗಿನ್ ಇನ್ ಫ್ಯೂಚರ್ ಅಂದರೆ ಈಗಲೇ ಆಗಲ್ಲ ಆ್ಯಕ್ಷನ್ನು, ಫ್ಯೂಚರಲ್ಲಿ ಯಾವಾಗಲೂ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಇನ್ನೊಂದು ಯಾವುದೋ ಫ್ಯೂಚರ್ ಟೈಮ್ನಲ್ಲಿ ಅದು ಎಂಡ್ ಆಗುತ್ತೆ. ಹಾಗಾಗಿ ಈ ಥರದ ಸೆಂಟೆನ್ಸ್ಗಳನ್ನ ಮಾಡಬೇಕಾದ್ರೆ ಫ್ಯೂಚರ್ ಪರ್ಫೆಕ್ಟ್ನ ನಾವು ಯೂಸ್ ಮಾಡ್ತೀವಿ. ಈಗ ಕೇಕ್ ಆಗಿಲ್ಲ, ಹಿಂದೆನೂ ಆಗಿಲ್ಲ, ಮುಂದೆ ಯಾವಾಗಲೂ ಆಗತ್ತೆ. ದ ಕೇಕ್ ವಿಲ್ ಹ್ಯಾವ್ ಬೀನ್ ಬೇಕ್ಡ್ ಅಂದರೆ ಮುಂದೆ ಯಾವಾಗಲೂ ಕೇಕ್ನ ಅವಳು ಮಾಡಿರ್ತಾಳೆ. ಮೈ ಕೀ ವಿಲ್ ಹ್ಯಾವ್ ಬೀನ್ ಸ್ಟೋಲನ್. ಅಯ್ಯೋ, ನನ್ನ ಕೀ ಕಳ್ಕೊಂಡು ಬಿಟ್ಟಿರ್ತೀನೇನೋ ಅಂದರೆ ಏನೋ ಒಂದು ಊಹೆ ಮಾಡ್ತಾ ಇದ್ದೀವಿ, ಗೆಸ್ ಮಾಡ್ತಾ ಇದ್ದೀವಿ. ಮೈ ಕೀ ವಿಲ್ ಹ್ಯಾವ್ ಬೀನ್ ಸ್ಟೋಲನ್. ಸ್ಟೀಲ್ ಅನ್ನೋದು ಸ್ಟೋಲನ್ ಆಗುತ್ತೆ. V3ಗೆ ನಾವು ತುಂಬ ಗಮನ ಕೊಡಬೇಕು. ಕಾಂಜುಗೇಷನ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡಿದ್ರೆ ನಿಮಗೆ V1, V2, V3 ಚೆನ್ನಾಗಿ ಅರ್ಥ ಆಗುತ್ತೆ. ಮೈ ಕೀಸ್ ವಿಲ್ ಹ್ಯಾವ್ ಬೀನ್ ಅಂದರೆ ಇಲ್ಲಿ ಕೀಸ್ ಆಗಲಿ
ವ್ಯತ್ಯಾಸ ಏನೂ ಇಲ್ಲ, ಯಾಕಂದರೆ ಫ್ಯೂಚರ್ನಲ್ಲಿ ಅದಕ್ಕೆ ಬದಲಾವಣೆ ಇಲ್ಲ, ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಆದರೆ ಒಬ್ಟೇನ್ಡ್ ಅನ್ನೋವಂಥ V3 ಹಾಕಬೇಕು, ಸ್ಟೋಲನ್ ಅನ್ನೋವಂಥ V3 ಹಾಕಬೇಕು. ಅದಕ್ಕೋಸ್ಕರ ಈ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದೆ. ಫ್ಯೂಚರ್ ಪರ್ಫೆಕ್ಟ್ಗೆ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ದ ಡೋರ್ ವಿಲ್ ಹ್ಯಾವ್ ಬೀನ್ ಪೇಂಟೆಡ್. ದ ಡೋರ್ ವಿಲ್ ಹ್ಯಾವ್ ಬೀನ್, ಪೇಂಟ್ ಇದೆ, ಪೇಂಟೆಡ್ ಆಗುತ್ತೆ. ವಾಶ್ ಇದ್ದರೆ ವಾಶ್ಡ್ ಆಗುತ್ತೆ. ವಾಶ್, ವಾಶ್ಡ್, ವಾಶ್ಡ್. ಪೇಂಟ್, ಪೇಂಟೆಡ್, ಪೇಂಟೆಡ್. ಶರ್ಟ್ ವಿಲ್ ಹ್ಯಾವ್ ಬೀನ್ ವಾಶ್ಡ್. ದ ರೂಮ್ ವಿಲ್ ಹ್ಯಾವ್ ಬೀನ್ ಕ್ಲೀನ್ಡ್ ಅಂತ ಮಾಡಬೇಕು. ಮ್ಯಾಚಸ್ ವಿಲ್ ಹ್ಯಾವ್ ಬೀನ್, ಪ್ಲೇ ಅಂತ ಇದೆ, ಸೊ ನಿಮಗೆ ಗೊತ್ತೀಗ ಅದು ಪ್ಲೇಡ್ ಆಗತ್ತೆ. ಮ್ಯಾಚಸ್ ವಿಲ್ ಹ್ಯಾವ್ ಬೀನ್ ಪ್ಲೇಡ್. ಇಲ್ಲಿ ಆಟಗಳನ್ನು, ಗೇಮ್ಸ್ಗಳನ್ನು, ಮ್ಯಾಚ್ಗಳನ್ನು ಆಡಲಾಗುತ್ತವೆ. ಅಂದರೆ ಮುಂದೆ ಫ್ಯೂಚರ್ನಲ್ಲಿ. ದ ಡೋರ್ ವಿಲ್ ಹ್ಯಾವ್ ಬೀನ್ ಪೇಂಟೆಡ್ ಅಂದರೆ ಇನ್ನೂ ಪೇಂಟ್ ಆಗಿಲ್ಲ, ಪೇಂಟ್ ಆಗುತ್ತೆ. ಶರ್ಟ್ ವಿಲ್ ಹ್ಯಾವ್ ಬೀನ್ ವಾಶ್ಡ್ ಅಂದರೆ ಇನ್ನೂ ವಾಶ್ ಆಗಿಲ್ಲ, ವಾಶ್ ಆಗುತ್ತೆ, ಆಮೇಲೆ ಆಗುತ್ತೆ. ಕ್ಲೀನ್ ಆಗಿಲ್ಲ, ಕ್ಲೀನ್ ಆಗುತ್ತೆ. ರೂಮ್ ಇನ್ನೂ ಕ್ಲೀನ್ ಆಗಿಲ್ಲ, ಕ್ಲೀನ್ ಆಗುತ್ತೆ. ಹಾಗೆ ಆಟಗಳು ಈ ಒಂದು ಫೀಲ್ಡಲ್ಲಿ, ಈ ಮೈದಾನದಲ್ಲಿ ಇಲ್ಲಿ ಆಟ ಆಡ್ತಾರೆ. ಈಗ ಆಡ್ತಾ ಇಲ್ಲ, ಮುಂದೆ ಆಡಿರ್ತಾರೆ. ಈಗ 1 to 20 ಮಾಡಿರ್ತಕ್ಕಂಥ ಒಂದು ವಿಡಿಯೋನಲ್ಲಿ ಪ್ಯಾಸಿವ್ ವಾಯ್ಸ್ನ ನೀವು ಗಮನಿಸಿರ್ಬೋದು. ಒಂದಕ್ಕೆ 13 ಅನ್ನೋಂಥದ್ದು ಪ್ಯಾಸಿವ್ ವಾಯ್ಸ್, ಸೆಕೆಂಡ್ ಒನ್ಗೆ 14 ಪ್ಯಾಸಿವ್ ವಾಯ್ಸ್, ಥರ್ಡ್ ಒನ್ಗೆ 15 ಪ್ಯಾಸಿವ್ ವಾಯ್ಸ್, ಫೋರ್ತ್ ಒನ್ಗೆ 16th ಪ್ಯಾಸಿವ್ ವಾಯ್ಸ್, ಫಿಫ್ತ್ ಒನ್ಗೆ 17th ಪ್ಯಾಸಿವ್ ವಾಯ್ಸ್, ಹಾಗೂ 6th ಒನ್ಗೆ ಪ್ಯಾಸಿವ್ ವಾಯ್ಸ್ ಇಲ್ಲ, ಏಕೆಂದರೆ ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಹಾಗೆ 7th ಒನ್ಗೆ 18th ಪ್ಯಾಸಿವ್ ವಾಯ್ಸ್, 8th ಒನ್ಗೆ 19th ಪ್ಯಾಸಿವ್ ವಾಯ್ಸ್, 9th ಒನ್ಗೆ 20th ಪ್ಯಾಸಿವ್ ವಾಯ್ಸ್, ಹಾಗೂ 10th ಒನ್ಗೆ 11th ಒನ್ಗೆ 12th ಒನ್ಗೆ ಇವಕ್ಕೆ ಪ್ಯಾಸಿವ್ ವಾಯ್ಸ್ ಇಲ್ಲ, ಯಾಕಂದರೆ ಇವು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿವೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಇವು 4ಕ್ಕೆ ಪ್ಯಾಸಿವ್ ವಾಯ್ಸ್ ಇಲ್ಲ. 1 to 20ನಲ್ಲಿ ನಾವು ಸೆಂಟೆನ್ಸ್ನ ಮಾಡೋದ್ರ ಮುಖಾಂತರ ಈ ಒಂದೊಂದು ಸೆಂಟೆನ್ಸ್ ಮೇಲೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ 1 to 20 ಸೆಂಟೆನ್ಸ್ನ ಹೇಗೆ ಪ್ಯಾಸಿವ್ ಮಾಡಬೇಕು ಅನ್ನೋದು ನೀವು ಈ ಒಂದು ಕಾನ್ಸೆಪ್ಟ್ನಲ್ಲಿ ಅರ್ಥ ಆಗುತ್ತೆ. ಸೊ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಈಗ 1 to 20 ಅಂತಂದರೆ ಅಲ್ಲಿ ಸಿಂಪಲ್ ಕಂಟಿನ್ಯೂಸ್ ಪರ್ಫೆಕ್ಟ್, ನಂತರ ಸಿಂಪಲ್ ಕಂಟಿನ್ಯೂಸ್ ಪರ್ಫೆಕ್ಟ್ನಲ್ಲಿ ಪ್ಯಾಸಿವ್ ಮಾಡೋವಂಥದ್ದನ್ನು ನೀವೇನಾದರೂ ಇಷ್ಟು ಇನ್ನು 9 ಎಕ್ಸಾಂಪಲ್ಸ್ ತೊಗೊಂಡು ಒಂದೊಂದ್ರ ಮೇಲೂ 20 ಮಾಡಿದ್ರೆ ನಿಮಗೆ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೋದು. ಅದಕ್ಕೋಸ್ಕರನೇ ಪ್ರಾಕ್ಟೀಸ್ ಮೆಟೀರಿಯಲ್ ಕೊಟ್ಟಿರೋದು. ಪ್ರಾಕ್ಟೀಸ್ನ ಮಾಡದಲ್ಲೇ ಹೋದರೆ ಯಾರಿಗೂ ಬರೋದಿಲ್ಲ. ಇಫ್ ಐ ಆಮ್ ವಾಟ್ ಎವರ್ ಐ ಆಮ್ ಟುಡೇ, ಇಟ್ ಈಸ್ ಬಿಕಾಸ್ ಆಫ್ ಲಾಟ್ ಆಫ್ ಪ್ರಾಕ್ಟೀಸ್ ಐ ಹ್ಯಾವ್ ಮೇಡ್. ಸೊ ನಿಮಗೊಂದಷ್ಟು ಎಕ್ಸಸೈಸ್ ಕೊಟ್ಟಿದ್ದೀನಿ. ಈ ಎಕ್ಸಸೈಸ್ಗೆ ಆನ್ಸರ್ಸ್ ರೈಟ್ ಸೈಡ್ನಲ್ಲಿದೆ. ಈಗ ನೀವು ಪಾಸ್ ಮಾಡ್ಕೊಳ್ಳಿ. ಪಾಸ್ ಮಾಡಿಕೊಂಡು ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡಿ. ನಿಮಗೇನು ಅರ್ಥ ಆಗಿದೆ, ಈಗಾಗಲೇ ಏನು ಅರ್ಥ ಆಗಿದೆ ಅನ್ನೋದು ನಿಮಗೆ ಸ್ಪಷ್ಟ ಆಗುತ್ತೆ. ಈಗ ನೀವು ಪಾಸ್ ಮಾಡ್ಕೊಂಡು ಮಾಡಿದ್ದೀರಾ, ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಳ್ತಾ ಮುಂದೆ ಹೋಗೋಣ. ಮೊದಲನೇ ಸೆಂಟೆನ್ಸ್, ಮೈ ಕೀ ಹ್ಯಾಸ್ ಬೀನ್ ಸ್ಟೋಲನ್. ಸೊ ಇಲ್ಲಿ ಮೊದಲನೇ ಬ್ಲ್ಯಾಂಕಲ್ಲಿ ಹ್ಯಾಸ್ ಹಾಕಬೇಕು, ಬೀನ್ ಆದಮೇಲೆ ಸ್ಟಿಲ್ ಸ್ಟೋಲನ್ ಆಗುತ್ತೆ. ಮೈ ಕೀಸ್ ಹ್ಯಾವ್ ಬೀನ್ ಸ್ಟೋಲನ್. ಈಗ ಪರ್ಫೆಕ್ಟ್ ಟೆನ್ಸ್ ಮೇಲೆ ಕೊಡ್ತಾ ಇರೋದು. ಐ ಹ್ಯಾವಂಟ್ ಬೀನ್ ಇನ್ವೈಟೆಡ್ ಟು ದ ಪಾರ್ಟಿ ಟು ನೈಟ್. ಇಲ್ಲ ಐ ಹ್ಯಾವ್ ಬೀನ್ ಇನ್ವೈಟೆಡ್ ಟು ದ ಪಾರ್ಟಿ ಟು ನೈಟ್ ಕೂಡ ಆಗುತ್ತೆ. ದ ಡೋರ್ ಹ್ಯಾಸ್ ಬೀನ್ ಪೇಂಟೆಡ್. ಹ್ಯಾಸ್ ದ ಶರ್ಟ್ ಬೀನ್ ವಾಶ್ಡ್. ದ ರೂಮ್ ಹ್ಯಾಸ್ ಬೀನ್ ಕ್ಲೀನ್ಡ್. ಕಬಡ್ಡಿ ಮ್ಯಾಚಸ್ ಹ್ಯಾವ್ ಬೀನ್ ಪ್ಲೇಡ್. ಸೊ ಇವೆಲ್ಲವೂ ನೀವು ಕರೆಕ್ಟಾಗಿ ಬರೆದಿದ್ರೆ ಕಂಗ್ರ್ಯಾಚುಲೇಷನ್ಸ್, ಐ ಆಮ್ ವೆರಿ ಹ್ಯಾಪಿ ಯು ಹ್ಯಾವ್ ಡನ್ ಇಟ್. ಇನ್ನೂ ಒಂದಷ್ಟು ಕೊಡ್ತಾ ಇದ್ದೀನಿ. ನೀವು ಈ ಎಲ್ಲವನ್ನು ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಈ 10 ಸೆಂಟೆನ್ಸ್ನ ಫಿಲ್ ಅಪ್ ದಿ ಬ್ಲ್ಯಾಂಕ್ ಮಾಡಿ ನೀವು ಪಾಸ್ ಮಾಡಿ ಇದನ್ನು ವರ್ಕ್ ಮಾಡಿದರೆ. ಈಗ ಆನ್ಸರ್ಸ್ ನೋಡೋಣ. ಮೊದಲನೇದಕ್ಕೆ, ಮೋರ್ ದ್ಯಾನ್ 80 people ಹ್ಯಾವ್ ಬಿನ್ ಇಂಜರ್ಡ್ as a powerful earthquake ravaged Sikkim. No damage has been reported from Narora. The extent of damage has still not been known. Nothing has been done to improve it. Moreover, supply of electricity has been cut. There has been a proposal to shift the center. There have been
several traffic related problems. ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಹ್ಯಾಸ್ ಬಿನ್ ತೊಗೊಳಕ್ಕಾಗಲ್ಲ, ಹ್ಯಾವ್ ಬಿನ್. ಮೇಲ್ಗಡೆ 6th ಸೆಂಟೆನ್ಸ್ನಲ್ಲಿ ದೇರ್ ಹ್ಯಾಸ್ ಬಿನ್ ಎ ಪ್ರಪೋಸಲ್, ಅಂದರೆ ಒಂದೇ ಒಂದು ಪ್ರಪೋಸಲ್ ಆಗಿರೋದ್ರಿಂದ ಹ್ಯಾಸ್ ಬಂದಿದೆ. ಇಲ್ಲಿ ಮೆನಿ ಪ್ರಾಬ್ಲಮ್ಸ್ ಇರೋದ್ರಿಂದ ದೇರ್ ಹ್ಯಾವ್ ಬೀನ್ ಅಂತ ಬಂದಿದೆ. ಸ್ಟೆಪ್ಸ್ ವಿಲ್ ಹ್ಯಾವ್ ಬೀನ್ ಟೇಕನ್ ಟು ಇಂಪ್ರೂವ್. ಸೊ ಇಲ್ಲಿ ಹ್ಯಾವ್ ಹಾಕಬೇಕು, ಇಲ್ಲಿ ಸೆಕೆಂಡ್ ಬ್ಲ್ಯಾಂಕಲ್ಲಿ ಟೇಕನ್ ಹಾಕಬೇಕು, ಅಂದರೆ V3 ಹಾಕಬೇಕು. ದ ಸ್ಟ್ರೀಟ್ಸ್ ಹ್ಯಾವ್ ಬೀನ್ ರೂಲ್ಡ್ ಬೈ ಡಾಗ್ಸ್ ಆ್ಯಂಡ್ ಪಿಗ್ಸ್, ಅಂದರೆ ತುಂಬ ನಾಯಿಗಳು ಹಂದಿಗಳು ಜಾಸ್ತಿ ಕಾಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಓನ್ಲಿ 20 of 50 ಪ್ರಾಜೆಕ್ಟ್ಸ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಸೋ ಫಾರ್. ಇಲ್ಲಿ ತನಕ 50 ಪ್ರಾಜೆಕ್ಟ್ಸ್ ಮಾತ್ರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಯು ಕ್ಯಾನ್ ಎಂಜಾಯ್. ಸೊ ಕಲಿಬಹುದು, ಚೆನ್ನಾಗಿ ಕಲಿಬಹುದು, ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಹ್ಯಾವ್ ಎಂಜಾಯ್ಡ್, please put it in the comment box, like it, share it, and subscribe the channel so that you will get our upcoming videos as well. Thanks for watching. Please put your valuable comments. See you in the next video. Till then, keep smiling and keep learning.